ಮೊದಲನೇ ಹಂತದ ಚುನಾವಣೆಗೆ ತೆರೆ ಬಿದ್ದಿದ್ದು ಎರಡನೇ ಹಂತಕ್ಕೆ ತಯಾರಿ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ ಮೈತ್ರಿ ದೋಸ್ತಿಗೆ ಇದು ನಿರ್ಣಾಯಕ ಹಂತ. ಉತ್ತರ ಕರ್ನಾಟಕದಲ್ಲೂ ಹಲವು ಕ್ಷೇತ್ರಗಳಲ್ಲಿ ಭಾರೀ ಜಿದ್ದಾಜಿದ್ದಿ ಇದೆ. ಕಾಂಗ್ರೆಸ್ ಪಾಲಿಗೆ ಎರಡನೇ ಹಂತ ನಿರ್ಣಾಯಕ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ನಿರೀಕ್ಷೆ ಇದೆ. ಎರಡನೇ ಹಂತದಲ್ಲಿ ನಾಯಕರನ್ನ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಚಿವರ ಶಾಸಕರಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕುಟುಂಬ ಪಾಲಿಟಿಕ್ಸ್ ಜೋರಾಗಿದ್ದು ಹಲವು ಕುಟುಂಬಸ್ಥರಿಗೆ ಸೀಟ್ಗಳನ್ನ ನೀಡಲಾಗಿದೆ. ಸಚಿವರ ಮಕ್ಕಳಿಗೆ ಟಿಕೆಟ್ಗಳನ್ನ ನೀಡಲಾಗಿದೆ. ಅವರನ್ನ ಶತಾಯಗತಾಯ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದು ಕಾಂಗ್ರೆಸ್ನ ಉದ್ದೇಶ. ಮತ್ತೊಂದು ಕಡೆ ತಾವು ಗಳಿಸಿರುವ ಸೀಟ್ಗಳನ್ನ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಬಿಜೆಪಿಗಿದೆ. ಎರಡೂ ಪಕ್ಷಗಳ ನಡುವೆ ನೇರ ಹಣಾಹಣಿ. ಇಲ್ಲಿ ಜೆಡಿಎಸ್ ಬರೋದಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಈಗಾಗಲೇ ಸ್ಪರ್ಧಿಸಿದೆ. ಜೆಡಿಎಸ್ನ ಎಲೆಕ್ಷನ್ ಒಂದು ಹಂತಕ್ಕೆ ಮುಕ್ತಾಯಗೊಂಡಿದೆ. ಆದರೆ ಜೆಡಿಎಸ್ ಪ್ರಭಾವ ಬೀರಬಲ್ಲ ಹಲವು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆಯೋದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರ ಒಬ್ಬೊಬ್ಬ ಶಾಸಕರ ಹೆಗಲಿಗೆ ಕೊಟ್ಟಿದ್ದಾರೆ. ಒಂದು ಲೋಕಸಭಾ ಕ್ಷೇತ್ರಕ್ಕೆ 2 ಸಚಿವರ ನೇಮಕ ಕಾಂಗ್ರೆಸ್ ಮಾಡಿದೆ. ಇವತ್ತಿನಿಂದಲೇ ಉಳಿದ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಕಾರ್ಯತಂತ್ರಗಾರಿಕೆ ಮಾಡಲಾಗ್ತಾ ಇದೆ. ಪ್ರತಿ ಕ್ಷೇತ್ರದಲ್ಲಿ ಸಮುದಾಯವಾರು ಪ್ರಭಾವಿ ನಾಯಕರ ಕ್ಯಾಂಪೇನ್ ಇರುತ್ತೆ. ಆಯಾ ಸಮುದಾಯಗಳ ಮತ ಸೆಳೆಯೋದಕ್ಕೆ ಅದೇ ಸಮುದಾಯದ ನಾಯಕರಿಗೆ ಜವಾಬ್ದಾರಿ ನೀಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನಿನಲ್ಲಿದ್ದಾರೆ. ಮಾರುತೇಶ್, ಮೊದಲ ಹಂತದ ಯುದ್ಧ ಮುಕ್ತಾಯ ಆಗಿದೆ. ಎರಡನೇ ಹಂತದ ಯುದ್ಧಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ರೆಡಿ ಆಗ್ತಾ ಇದೆ. ಕಾಂಗ್ರೆಸ್ನ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಮಾರುತೇಶ್? ಭವನ, ಈಗ ಮೊದಲ ಹಂತ ಮುಗಿದಿರೋದ್ರಿಂದ ಈ ಭಾಗದ ಎಲ್ಲಾ ಸಚಿವರು ನಾಯಕರು ಈಗ ಫ್ರೀ ಇದ್ದಾರೆ. ಹೀಗಾಗಿ ಇವರನ್ನ ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅನ್ನುವಂತ ಪ್ಲಾನ್ ಕಾಂಗ್ರೆಸ್ನದ್ದಾಗಿದೆ. ಆ ಕಾರಣಕ್ಕಾಗಿ ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿದ್ದಾರೆ. ಜೊತೆಗೆ ಸಚಿವರುಗಳಿಗೆ ಜವಾಬ್ದಾರಿಯನ್ನು ಕೂಡ ಹಂಚಿಕೆ ಮಾಡಲಾಗಿತ್ತು. ಸೊ ಈಗ 14 ಕ್ಷೇತ್ರಗಳ ಚುನಾವಣೆ ಮುಗ್ದಿರೋದ್ರಿಂದ ಇಲ್ಲಿರುವಂತಹ ಸಚಿವರನ್ನು ಕೂಡ ಉಳಿದ 14 ಲೋಕಸಭಾ ಕ್ಷೇತ್ರಗಳಿಗೆ ಹೆಚ್ಚುವರಿಯಾಗಿ ನೇಮಕ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅಧಿಕೃತವಾಗಿಯೂ ಕೂಡ ಸೂಚನೆ ಕೂಡ ಬರುವಂತದ್ದಿದೆ. ಸೊ ಇದರ ಜೊತೆಗೆ ಶಾಸಕರನ್ನು ಕೂಡ ಬಳಸಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬೊಬ್ಬ ಶಾಸಕರನ್ನ ನಿಯೋಜಿಸಿ ಅಲ್ಲಿ ಚುನಾವಣಾ ಪ್ರಚಾರಗಳನ್ನ ಮಾಡುವಂತದ್ದು, ಸಮುದಾಯವರು ಸೆಳೆಯುವಂತದ್ದು, ಈ ತರದ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಯಾಕಂದ್ರೆ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಒಂದ್ ರೀತಿ ಹೆಚ್ಚಿನ ಒಲವಿದೆ. ಹಾಗಾಗಿ ಆ ಭಾಗದಲ್ಲಿ ಹೆಚ್ಚಿನ ನಿರೀಕ್ಷೆಗಳು ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಅಂತೇಳಿ. ಸೊ ಆ ಕಾರಣಕ್ಕಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೂ, ಅಂದ್ರೆ ಈಗ ಆಗಿರುವಂತಹ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇರುವಂತಹ ಕಾಂಗ್ರೆಸ್ ಶಾಸಕರನ್ನ ವಿಧಾನಸಭಾ ಕ್ಷೇತ್ರವಾರು ಕೂಡ ನೇಮಕ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಹಂಚುವಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಸಮುದಾಯವಾರು ನಾಯಕರುಗಳನ್ನು ಕೂಡ ಆಯಾ ಸಮುದಾಯದ ಮತವನ್ನ ಸೆಳೆಯುವಂತ ಕಾರಣಕ್ಕಾಗಿ ಆ ಟಾರ್ಗೆಟ್ ಅನ್ನು ಕೂಡ ಕಮ್ಯುನಿಟಿ ಲೀಡರ್ಸ್ ಗಳಿಗೆ ವಹಿಸಲಾಗಿದೆ. ಹೀಗಾಗಿ ನಾಳೆಯಿಂದಲೇ ಸಂಪೂರ್ಣವಾಗಿ 14 ಲೋಕಸಭಾ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಒಬ್ಬೊಬ್ಬ ಸಚಿವರನ್ನ ನೇಮಿಸಿ ಅವರು ಕೆಲಸ ಶುರು ಮಾಡಬೇಕು. ಜೊತೆಗೆ ಶಾಸಕರು ಕೂಡ ವಿಧಾನಸಭಾ ಕ್ಷೇತ್ರವಾರು ಕೆಲಸ ಶುರು ಮಾಡಬೇಕು. ಹಾಗಾಗಿ ಆ ಜವಾಬ್ದಾರಿಯನ್ನು ಕೂಡ ಹಂಚಿಕೆ ಮಾಡಲಾಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಇನ್ನುಳಿದಿರುವಂತಹ 14 ಕ್ಷೇತ್ರಗಳಲ್ಲಿ ಹೆಚ್ಚಿನ ಎಫರ್ಟ್ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿರುವಂತದ್ದು. ಭಾವನಾ. ಧನ್ಯವಾದ ಮಾರುತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.